ಆಮೇಲೆ ಅದೇನು ಅಜ್ಜನ ಪವಾಡೋ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಇಲ್ಲೆಲ್ಲ ಅಂತಿಮ ಸಂಸ್ಕಾರಕ್ಕೆ 9 ಗಂಟೆಗೆ ಮಾಡ್ಬೇಕಂತ ಎಲ್ಲರೂ ನಿಶ್ಚಯ ಮಾಡಿಬಿಟ್ವಿ. ಎಲ್ಲ ರೆಡಿನೂ ಮಾಡಿಟ್ಟಿದ್ವಿ. ನಿನ್ನ ರಾತ್ರಿ ಎಲ್ಲ ಜನರು ಕೂಡಿದ್ವಿ, ಎಲ್ಲ ಆಯ್ತು. ಬಂದು ಒಳ್ಳೆ ಆಂಬ್ಯುಲೆನ್ಸಿಂದ ಬಂದು ಅದು ಏಕ್ದಮ್ ಉಸಿರಾಡಿದೆ, ಕೈಕೆಲ್ಲ ಇದಾಗ್ಬಿಡ್ತು. ಏನೋ ಅದು ನಮ್ಗೆ ಪವಾಡನೋ ಅನಿಸೋದು ಏನೋ ನಮ್ಗೆ ಗೊತ್ತಿಲ್ಲ. ಸತ್ತ ವ್ಯಕ್ತಿ ಬದುಕಿ ಬಂದ ಪವಾಡ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಬ್ಯಾನರ್ ಹಾಕಿದವರಿಗೆ ಶಾಕ್, ನಾರಾಯಣ ಮತ್ತೆ ಜೀವಂತ. ಸತ್ತಿದ್ದಾನೆ ಅಂತ ತಿಳಿದ ವ್ಯಕ್ತಿ ಬದುಕಿ ಬಂದಿದ್ದು ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಬೆಟಗೇರಿಯ ನಾರಾಯಣ ವನ್ನಾಲ್ ಪಿತ್ತಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ. ಆದ್ರೆ ನಾರಾಯಣ ವನ್ನಾಲ್ ಮೃತಪಟ್ಟಿದ್ದಾನೆಂದು ವೈದ್ಯರು ಘೋಷಣೆ ಮಾಡಿದ್ರು. ಅದಾದ ಬಳಿಕ ಆತನ ದೇಹವನ್ನ ಮನೆಗೆ ತಂದಾಗ ಉಸಿರಾಟ ಮತ್ತೆ ಆರಂಭವಾಗಿದೆ. ಎಲ್ಲಾ ಕಡೆಗಳಲ್ಲಿ ಆತ ಸತ್ತಿದ್ದಾನೆಂದು ಬ್ಯಾನರ್ ಹಾಕಿದ್ರು. ಬ್ಯಾನರ್ ಹಾಕಿದವರು ಕೂಡ ಶಾಕ್ಗೆ ಒಳಪಟ್ಟಿದ್ದಾರೆ. ರಿಪ್ ಅಂತ ಬರೆದವರಿಗೂ ಕೂಡ ನಂಬಲಾರದ ಘಟನೆ ಇದು. ಇಂತಹ ಅಚ್ಚರಿಯ ಪವಾಡದ ಘಟನೆ ಗದಗಿನಲ್ಲಿ ನಡೆದಿದೆ. ಸದ್ಯ ಬೆಟಗೇರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸ್ಥಳೀಯರು ಇದು ದೇವರ ಪವಾಡ ಅಂತ ಹೇಳ್ತಿದ್ದಾರೆ. ಮತ್ತೆ ಬದುಕಿ ಬಂದ ನಾರಾಯಣ ವನ್ನಾಲ್ ಗದಗ ಜನರ ಮಾತಿನಲ್ಲಿ ಜೀವಂತ ಪವಾಡವಾಗಿದ್ದಾನೆ. ನಮ್ಮ ಮಗನ ಹೆಸರು ನಾರಾಯಣಪ್ಪ. ಅವಂಗ ಈಗ ಸುಮಾರು 2 ವರ್ಷದಿಂದ ಪಿತ್ತಕೋಶದ ಪ್ರಾಬ್ಲಮ್ ಇತ್ತು. ಏಕ್ದಮ್ ಪೀಡ್ಸ್ ಬಂದಾಗ ಬಿದ್ದಂಗಾತು. ಮತ್ತು ಅವರು ಪುನಃ ಇದ್ಯಾಕೆ ಹಿಂಗಾಯ್ತು, ಇದು ನಮ್ದಲ್ಲ ಮಿಸ್ಟೇಕ್ ಅಂತ ಕಂಡಾಗ ಮತ್ತು ಅವ್ರು ಇದಕ್ಕೆ ಕಳಿಸಿದ್ರು ನಮಗೆ STMಗೆ. ಅಲ್ಲಿಗೆ ಹೋದ್ವಿ, ಅಲ್ಲೆಲ್ಲ ಚೆಕ್ ಮಾಡಿಸಿದ್ರು. ನಮ್ಮದು ಉಳಿಯೋದಿಲ್ಲ, ಸುಮ್ಮನೆ ತೊಗೊಂಡೋಗ್ಬಿಡ್ರಿ ನಾವು ಅಂತಂದ್ರೆ ಅವರು. ಆಮೇಲೆ ಇದು ಆಪ್ರೇಷನ್ ಚಾಲೂ ಆಯ್ತು. 6 ತಾಸು ಆಪ್ರೇಷನ್ ನಡೀತು. ಆಪ್ರೇಷನ್ ಆಗಿಂದ ಅದು ಏನೋ ಮತ್ತು 7 ಗಂಟೆಗೆ ಇದಕ್ಕೆ ಶಿಫ್ಟ್ ಮಾಡಿದರು ಐಶ್ವರ್ಯ. ಆಮೇಲೆ ಐಶ್ವರ್ಯದಿಂದ ನಮ್ಮ ಹುಡ್ರು ಇಲ್ಲ ಅದು ವೆಂಟಿಲೇಷನ್ ಹಾಕಿ ತೆಗೆದಿದ್ರೆ ಮತ್ತು ಹೋಗಿಬಿಡ್ತೈತೆ ಜೀವ ಅದು ಅಂತ. ಮತ್ತು ಹ್ಯಾಂಗೆ ಮಾಡಿದ್ರಿ, ಕರ್ಕೊಂಡು ಹೋಗ್ಬಿಡ ಅಂದ್ರೆ ಕರ್ಕೊಂಡ್ಬಂದ್ಬಿಟ್ಟಿವಿ ರೀ. ಆಮೇಲೆ ಹೋಗಿ ಜೀವನ ಹೋಗಿಬಿಟ್ಟೈತೆ, ಅದು ಇನ್ನೇನು ತೊಗೊಂಡು ಹೋಗೋದು ಅಂತ ತೊಗೊಂಡ್ಬಂದ್ರೆ ಆಮೇಲೆ ಜೀವನ ಹೋಗೇ ಬಿಟ್ಟಿದ್ರು ಒಂದು. ಆಮೇಲೆ ಅದೇನು ಅಜ್ಜನ ಪವಾಡೋ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಇಲ್ಲೆಲ್ಲ ಅಂತಿಮ ಸಂಸ್ಕಾರಕ್ಕೆ 9 ಗಂಟೆಗೆ ಮಾಡ್ಬೇಕಂತ ಎಲ್ಲರೂ ನಿಶ್ಚಯ ಮಾಡಿಬಿಟ್ವಿ. ಎಲ್ಲ ರೆಡಿನೂ ಮಾಡಿಟ್ಟಿದ್ವಿ. ನಿನ್ನ ರಾತ್ರಿ ಎಲ್ಲ ಜನರು ಕೂಡಿದ್ವಿ, ಎಲ್ಲ ಆಯ್ತು. ಬಂದು ಒಳ್ಳೆ ಆಂಬ್ಯುಲೆನ್ಸಿಂದ ಬಂದು ಅದು ಏಕ್ದಮ್ ಉಸಿರಾಡಿದೆ, ಕೈಕೆಲ್ಲ ಇದಾಗ್ಬಿಡ್ತು. ಏನೋ ಅದು ನಮ್ಗೆ ಪವಾಡನೋ ಅನಿಸೋದು ಏನೋ ನಮ್ಗೆ ಗೊತ್ತಿಲ್ಲ. ನಾವು ರಾಣೇಬೆನ್ನೂರವರು. ನಮ್ಮ ಹಳೆಯ ಮೊನ್ನೆ ದಿವಸ ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ. ಆಮೇಲೆ ನಾನು ಸೀರಿಯಸ್ ಇತ್ತಂದ ನಾವು ಗಾಬರಿಯಾಗಿ ಎಲ್ಲ ಸ್ವಲ್ಪ ಹೊಟ್ಟೆಗೆ ಹಳ್ಳಿದ್ವು, ಅದನ್ನು ಆಪ್ರೇಷನ್ ಮಾಡಿದ್ವಿ. ಆಪ್ರೇಷನ್ ಮಾಡಿದಾಗ ಪುನಃ ಆರಾಮಾಗಿತ್ತು 2 ದಿವಸದಾಗ. ಮತ್ತು ಪುನಃ ಮಧ್ಯಾಹ್ನ 1 ಗಂಟೆ ಸುಮಾರು ತಲೆನೋವು ಅಂತಂದು ಅಂದರು. ಅಂದಾಗ ನಾವು STM ನಿಮ್ಮ ಸಣ್ಣ ಹಳೆಯ STM ಕರ್ಕೊಂಡೋಗಿ ಅಲ್ಲೇ ಚೆಕ್ ಮಾಡಿಸಿದಾಗ ಎಲ್ಲ ಸ್ವಲ್ಪ ತಲೆಗೆ ಇದನ್ನೇನೋ ಸ್ಪ್ರೆಡ್ ಇದನ್ನಾಗೈತಿ, ಇದು ಆಪ್ರೇಷನ್ ಮಾಡ್ಬೇಕು ಅಂದ್ರೆ ಆದ ತಕ್ಷಣ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ರಾತ್ರಿ 1 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ 7 ಗಂಟೆವರೆಗೂ ಆಪ್ರೇಷನ್ ಮಾಡಿ ಮತ್ತೆ ಎಲ್ಲ ಹೋಗಿದ್ದೀನಿ. ಆಪ್ರೇಷನ್ ಮಾಡಿ ICUD ಹಾಕಿದ್ದಾರೆ. ICUD ಹಾಕಿದಾಗ 11 ಗಂಟೆ ಸುಮಾರು ನಮ್ಮ ಮಳೆ ಇಲ್ಲ ಹಿಂಗೆ ಹೋಗ್ಬಿಟ್ಟೈತೆ ಅಂತಂದ. ಅಂದಾಗ ನಾವು ಗಾಬರಿಗೆ ನಾವು ಪುನಃ ಇದಕ್ಕೆ ಬಂದು ನೋಡಿದಾಗ ನಾವು ಜಾತ್ರೆ ಎಲ್ಲ ಓಣ್ಯಾಗಿನ ಎಲ್ಲ ಜನ ಇತ್ತು. ಇಲ್ಲಿ ಬಂದತ್ನ ಕಾ ತೆಗೆದಾಗ ಒಮ್ಮಕ್ಕೆ ಸಡಲ್ನ ಶ್ವಾಸ ಆಡಾಕತ್ತಿದ್ದ. ದೇವ್ರ ಪೋಡನ ಅನ್ಬೇಕ್ಬಿಟ್ಟಿರ್ತದೆ. ಮತ್ತೆ ಎಲ್ಲರೂ ಅವ್ರಿಗೆ ಅತ್ಯಂತ ಪ್ರೀತಿಯಿಂದ ಜನರಿಗೆಲ್ಲ ಅವನಿಗೆ ಭಾಳ ಬೇಕಾದವನು. ಇಲ್ಲೆಲ್ಲ ಇವರೆಲ್ಲ ಸರ್ ಕುಣಿ ತೆಗೆದು ಆಮೇಲೆ ಎಲ್ಲ ಇಲ್ಲೆಲ್ಲ ಹೊರಗಿನ ಜನ ಮಾಲಿ ತಂದು ನಾವು ಅಲ್ಲಿಂದ ರಾಣೇಬೆನ್ನೂರಿಂದನೂ ಮಾಲಿ ತಂದ್ವಿ ಸರ್. ಹೌದು ಸರ್, ಫ್ಲಾಕ್ಸ್ ಎಲ್ಲ ಹಾಕ್ಸಿ ಆಮೇಲೆ ಇವರು ವಾಟ್ಸಪ್ಗೆಲ್ಲ ಬಿಟ್ಟಿದ್ರು. ವಾಟ್ಸಪ್ ಬಿಟ್ಟದ್ನಾಗ ಆಮೇಲೆ ಎಲ್ಲ ಜನ ಜನ ಅರ್ಧ ಊರೇ ವಾಟ್ಸಪ್ ನೋಡಿ ಬಂದಾರ ಸರ್. STM ಹೌದು STM ತಂದಾರ್ರಿ ಅಂತಂದಾಗ ಇದು ಹೋಗೈತೆ ಅಂತಂದು ತಂದಾರ ಅಂದಾಗ ಇಲ್ಲಿ ಮತ್ತೆ ಕೈ ತೆಗೆದಾಗ ಶ್ವಾಸ ಆಡತ್ನಾಗ ಮತ್ತೆ ನಾನು ಸ್ವಲ್ಪ ಗಲಾಟೆ ಮಾಡಿದೆ. ಹಿಂಗೈತಿಂದ ಮತ್ತೆ ಯಾಕೆ ಮಾಡ್ತೀರಪ್ಪ ಅಂತಂದು ಮತ್ತೆ ಇಲ್ಲಿ ಜರ್ಮನ್ ದವಾಖಾನೆ ಬಂದು ಟ್ರೀಟ್ಮೆಂಟ್ ಚೆನ್ನಾಗಿದೆ ಸರ್. ಡಾಕ್ಟರ್ ಎಲ್ಲ ಈಗ ಚೆಕಪ್ ಮಾಡಿ ಆಮೇಲೆ ಇನ್ನೊಬ್ಬ ಡಾಕ್ಟರ್ ಏನೋ ಬರ್ತೀವಿ, ಅವ್ರ ನೋಡ್ತೀವಿ ರೀ, ಆಕೈತಿ ಆರಾಮಕೈತಿ ಅಂತ ಅಂತಂದಾರ್ರಿ. ಶ್ರೀನಿಧಿ ನ್ಯೂಸ್ ಗದಗ.